ಒಂದ್ ಕಡೆ ಗೀತು ಮೋಹನ್ ದಾಸ್ ಅವರು ಬರ್ತ್ಕೊಳ್ತಾರೆ, ಇದು ಹೊಸ ಅಧ್ಯಾಯ ಅಂತ ಕೂಡ ಹೇಳಿದ್ದಾರೆ. ಕಿಯಾರಾ ಅಡ್ವಾಣಿ ಅವರು ಅವರ ಮುಖದಲ್ಲಿ ಒಂದು ಆತಂಕ ಕಾಣಿಸ್ತಾ ಇದೆ, ಭಯ ಕಾಣಿಸ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಸಿನಿಮಾ 2026ರ ಬಹುನಿರೀಕ್ಷಿತ ಸಿನಿಮಾ. ಯಶ್ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಿರುವಂತಹ ಸಿನಿಮಾ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಾಟ್ ಓನ್ಲಿ ಯಶ್ ಅವರ ಅಭಿಮಾನಿಗಳು, ಸಿನಿಮಾ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಒಂದು ಕಡೆ ಬಹುತಾರಾಗಣ ಇರುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಬಿಗ್ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಎಲ್ಲರ ಕಣ್ಣು ಟಾಕ್ಸಿಕ್ ಸಿನಿಮಾದ ಮೇಲಿದೆ. ಇಂದಿಗೆ KGF ರಿಲೀಸ್ ಆಗಿ 7 ವರ್ಷ. ಸೊ ಇದು ಕೂಡ ಯಶ್ ಅಭಿಮಾನಿಗಳಿಗೆ ಒಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಇವತ್ತಿನ ದಿನ ಟಾಕ್ಸಿಕ್ ಸಿನಿಮಾದ ಒಂದು ಪೋಸ್ಟರ್ ಬಿಡುಗಡೆಯಾಗಿದೆ. ಯಶ್ ಅವರ ಪ್ರೊಫೈಲ್ ಅಲ್ಲಿ ಆಗಿರ್ಬೋದು ಕೊಲಾಬ್ರೇಷನ್ ಮಾಡಿಕೊಂಡು ಕಿಯಾರಾ ಅಡ್ವಾಣಿ ಅವರು, ಗೀತು ಮೋಹನ್ ದಾಸ್ ಅವರು, ಹಾಗೆಯೇ KVN ಪ್ರೊಡಕ್ಷನ್ಸ್, ಮಾನ್ಸ್ಟರ್ ಪ್ರೊಡಕ್ಷನ್, ಯಶ್ ಅವರು ಕೊಲಾಬ್ರೇಷನ್ ಮಾಡಿಕೊಂಡು ಒಂದು ಪೋಸ್ಟರ್ ಅನ್ನ ಹಾಕಿದ್ದಾರೆ. ಈ ಹಿಂದೆ ಯಶ್ ಅವರ ಲುಕ್ ಆಗಿರಬಹುದು, ಯಶ್ ಅವರ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಗಳು ವೈರಲ್ ಆಗಿತ್ತು. ಆಗ ಎಲ್ಲರೂ ಕೂಡ ಅನ್ಕೊಂತಾ ಇದ್ರು, ಸೊ ಏನಿರಬಹುದು ಸಿನಿಮಾದ ಕಥಾ ಹಂದರ ಏನಿರಬಹುದು, ಯಶ್ ಅವ್ರು ಬೇರೆ ಈ ರೀತಿ ಕಾಣಿಸ್ಕೊಳ್ತಾರೆ, ಮಾಸ್ ಲುಕ್ ಅಲ್ಲಿ ಇದ್ದಾರೆ, ಒಂದು ಗ್ಯಾಂಗ್ಸ್ಟರ್ ಲುಕ್ ನಲ್ಲಿ ಇದ್ದಾರೆ, KGF ರೀತಿನೇ ಏನಾದ್ರು ಕತೆ ಸಾಗುತ್ತಾ, ಟಾಕ್ಸಿಕ್ ಅಂದ್ರೆ ಏನು ಅನ್ನೋ ರೀತಿಯಲ್ಲಿ ಒಂದಷ್ಟು ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಬಟ್ ಇವತ್ತು ಕಿಯಾರಾ ಅಡ್ವಾಣಿ ಅವರ ನಾಡಿಯಾ ಅನ್ನುವಂತಹ ಪಾತ್ರವನ್ನ ಪರಿಚಯ ಮಾಡಿದ್ದಾರೆ. ಅಂದ್ರೆ ಕಿಯಾರಾ ಅಡ್ವಾಣಿ ಅವರು ಟಾಕ್ಸಿಕ್ ನಲ್ಲಿ ನಾಡಿಯಾ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಪೋಸ್ಟರ್ ನೋಡಿರಬಹುದು ಯಾವ ರೀತಿ ಇದೆ ಅಂತ. ಒಂದು ರೀತಿಯಲ್ಲಿ ಹಿಂದೆ ಒಂದು ಸರ್ಕಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಯಾವ ರೀತಿಯಲ್ಲಿ ಅವರು ಪಾತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇತ್ತು. ಸೊ ಒಂದು ಗ್ಲಾಮರ್ ಲುಕ್ ನಲ್ಲಿ ಕಿಯಾರಾ ಅಡ್ವಾಣಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಬರೀ ಗ್ಲಾಮರ್ ಲುಕ್ ಮಾತ್ರ ಅಲ್ಲದೆ ಒಂದು ಬೇರೆ ರೀತಿಯಲ್ಲಿ ಆ ಒಂದು ಪೋಸ್ಟರ್, ಅವರ ಒಂದು ಲುಕ್ ಬೇರೆ ಶೇಡ್ ನಲ್ಲೇ ಕಾಣಿಸ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಗೀತು ಮೋಹನ್ ದಾಸ್ ಅವರು ಬರ್ತ್ಕೊಳ್ತಾರೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ, ಕಿಯಾರಾ ಅಡ್ವಾಣಿ ಅವರ ಲುಕ್ ಬರೀ ಗ್ಲಾಮರ್ಗೆ ಮಾತ್ರ ಸೂಕ್ತ ಅಲ್ಲ, ಒಂದು ಮ್ಯಾಜಿಕಲ್ ಲುಕ್ ಆಗಿ ನಾವು ಅವ್ರನ್ನ ಮಾಡಿದೀವಿ. ಅವರ ಪಾತ್ರಗಳು ಸಿನಿಮಾಗ್ ಮಾತ್ರ ಸೀಮಿತ ಆಗಿಲ್ಲ, ಇಲ್ಲಿ ಕಲಾವಿದರಿಗೆ ಹೊಸ ಆಯಾಮವನ್ನ ತಮ್ಮ ಪಾತ್ರದ ಮೂಲಕ ತಂದುಕೊಟ್ಟಿದ್ದೀವಿ. ಅವರು ಕೂಡ ಆ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಿದ್ದಾರೆ. ಬರೀ ಗ್ಲಾಮರ್ ಅನ್ನೋದು ಮಾತ್ರ ಇಲ್ಲಿಲ್ಲ, ಇದ್ರ ನೀವು ಬೇರೆ ರೀತಿಯಲ್ಲಿ ಕಿಯಾರಾ ಅವ್ರನ್ನ ನೀವು ಈ ಒಂದು ಸಿನಿಮಾದಲ್ಲಿ ನೋಡ್ತೀರಾ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇದು ಹೊಸ ಅಧ್ಯಾಯ ಅಂತ ಕೂಡ ಹೇಳಿದ್ದಾರೆ. ನನಗಂತೂ ಹೆಮ್ಮೆ ಇದೆ ಇವರು ಸಿನಿಮಾದಲ್ಲಿ ಆಕ್ಟ್ ಮಾಡಿರುವುದು ಅಂತ ಕೂಡ ಹೇಳಿದ್ದಾರೆ. ಇದೇ ಒಂದು ಟಾಕ್ಸಿಕ್ ಸಿನಿಮಾ ಎಲ್ಲಾ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಏನೋ ಒಂದು ಹೊಸತನವನ್ನ ತರಲಿಕ್ಕೆ ತಯಾರು ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ ಒಂದು 80ರ 90ರ ದಶಕದ ಕಥೆಯನ್ನ ಹೆಣೆದಿರೋ ಕಾರಣದಿಂದಾಗಿ ಒಂದಷ್ಟು ನಿರೀಕ್ಷೆ ಹೆಚ್ಚಾಗೇ ಇರುತ್ತೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಯಶ್ ಅವರ ಅಭಿಮಾನಿಗಳು, ನಮ್ಮ ಬಾಸ್ ಸಿನಿಮಾ ಏನೋ ಲೇಟ್ ಆಗಿ ಬರುತ್ತಾ ಅಥವಾ ಈ ವರ್ಷ ಬರುತ್ತೆ, ಎಲ್ಲರೂ ಅನ್ಕೊಂಡಿದ್ರು 2025 ಅಂತ. ಸೊ ಸಿನಿಮಾ ತಂಡ ಹೇಳುತ್ತೆ 1 ವರ್ಷ ತಡವಾಗಿ ನಾವು ಬರ್ತಾ ಇದ್ದೀವಿ, ಅಂದ್ರೆ 2020ಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು ಯಶ್ ಅವರ ಅಭಿಮಾನಿಗಳಿಗೆ. ಯಾವ ರೀತಿ ಇದ್ದಾರೆ, ನಮ್ಮ ಕನ್ನಡದ ಕಲಾವಿದರು ಕೂಡ ಇರೋದ್ರಿಂದ ಯಾವ ರೀತಿ ಕಥೆಯನ್ನ ಹೆಣೆದಿದ್ದಾರೆ ಯಶ್ ಅವರು ಅಂತಂದ್ರೆ, ಇವಾಗ KGF ನೋಡ್ಕೊಂಡ್ ಬಂದಿದ್ದೀರಾ, KGF 2 ನೋಡ್ಕೊಂಡ್ ಬಂದಿದ್ದೀರಾ. ರಾಮಾಯಣ ಸಿನಿಮಾದಲ್ಲೂ ಕೂಡ ಅವರು ರಾವಣನ ಕ್ಯಾರೆಕ್ಟರ್ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು 3D ಪೋಸ್ಟರ್ ನೋಡಿದಾಗ, ಒಂದಷ್ಟು ವಿಡಿಯೋ ನೋಡಿದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಯಾವ ರೀತಿ ಇರುತ್ತೆ ಯಶ್ ಅವರ ಕ್ಯಾರೆಕ್ಟರ್. ಅದು ಟಾಕ್ಸಿಕ್ ಕೂಡ ಬಹುನಿರೀಕ್ಷಿತ ಸಿನಿಮಾ, ಈ ವರ್ಷದ 2026ರ ಬಹುನಿರೀಕ್ಷಿತ ಸಿನಿಮಾ ಆಗಿರೋದ್ರಿಂದ ಯಾವ ರೀತಿ ಇರುತ್ತೆ ಯಶ್ ಅವ್ರ ಕ್ಯಾರೆಕ್ಟರ್ ಅಂತ. ಅದು 80ರ ಹಾಗೆ 90ರ ದಶಕದಲ್ಲಿ ನಡೆದಂತಹ ಒಂದು ಕಥಾ ಹಂದರವನ್ನ ಇಟ್ಕೊಂಡು, ಒಂದು ಕಥೆಯನ್ನ ಇಟ್ಕೊಂಡು ಇದಕ್ಕೆ ಸ್ಟೋರಿಯನ್ನ ಮಾಡಿರುವುದು ಕೂಡ ನೋಡ್ತಾ ಹೋಗ್ಬೋದು. ಇದರಲ್ಲಿ ಯಶ್ ಅವರು ಒಂದು ಗ್ಯಾಂಗ್ಸ್ಟರ್ ಆಗಿರ್ತಾರೆ, ಅಂದ್ರೆ KGF ರೀತಿಯೇ ಕತೆ ಹೋಗುತ್ತಾ ಅನ್ನೋದು ಇಲ್ಲಿ ಒಂದು ಕ್ಯೂರಿಯಾಸಿಟಿ ಆಗಿದೆ. ಒಂದು ಗ್ಯಾಂಗ್ಸ್ಟರ್ ಆಗಿರ್ತಾರೆ. ಅಂದ್ರೆ ಅಕ್ಟೋಬರ್ ಟೈಮ್ ನಲ್ಲಿ ಯಶ್ ಅವರ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅಂದ್ರೆ ಒಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸಿಗರೆಟ್ ಅನ್ನ ಸೇದ್ತಾ ಇರೋದು, ಒಂದು 6 ಪ್ಯಾಕ್ ಬಾಡಿ ಆಗಿರಬಹುದು, ಅವರ ಒಂದು ಲುಕ್ ಆಗಿರಬಹುದು, ಅಂದ್ರೆ ವಿತೌಟ್ ಶರ್ಟ್ ಅವರು ಆ ಒಂದು ಫೋಟೋ, ಆ ಒಂದು ವಿಡಿಯೋ ಆ ಟೈಮ್ ನಲ್ಲಿ ಯಶ್ ಅವರ ಅಭಿಮಾನಿಗಳ ನಿದ್ರೆಯನ್ನು ಕೂಡ ಗೆಡಿಸ್ತಿರುತ್ತೆ. ಯಾಕಂದ್ರೆ ಇಷ್ಟು ದಿನ ಈ ಒಂದು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಬರೀ ಟಾಕ್ಸೇ ಜಾಸ್ತಿ ಆಗಿತ್ತು. ಎಲ್ಲೂ ಕೂಡ ಸಿನಿಮಾ ತಂಡ ಒಂದೇ ಒಂದು ಫೋಟೋ ಆಗ್ಲಿ ಅಥವಾ ಒಂದೇ ಒಂದು ವಿಡಿಯೋ ಆಗ್ಲಿ ಲೀಕ್ ಆಗ್ಲಿಕ್ಕೆ ಬಿಟ್ಟಿರಲಿಲ್ಲ. ಬಟ್ ಅಚಾನಕ್ ಆಗಿ ಆ ಒಂದು ವಿಡಿಯೋ ವೈರಲ್ ಆದಾಗ ಯಶ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ. ಸಿನಿಮಾ ಅಂದ್ರೆ ಸನಿಹಕ್ಕೆ ಬರ್ತಾ ಇದೆ, ಸಿನಿಮಾ ರಿಲೀಸ್ ಆಗೋ ಸನಿಹಕ್ಕೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಬಟ್ ಸಿನಿಮಾ ತಂಡ ಹೇಳುತ್ತೆ ನಾವು ಮುಂದಿನ ವರ್ಷ ಬರ್ತೀವಿ, ಅಂದ್ರೆ 2026 ಮಾರ್ಚ್ 19ಕ್ಕೆ ತೆರೆ ಮೇಲೆ ನಾವು ಬರ್ತೀವಿ ಅಂತ ಹೇಳುತ್ತೆ. ಸೊ ಆಗ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಕಾಣಿಸ್ಕೊಂಡಿರುತ್ತೆ, ಯಾವ ರೀತಿಯಲ್ಲಿ ಕತೆ ಹೆಣೆದಿರ್ಬೋದು ಅಂತ. ಒಬ್ಬೊಬ್ಬರ ಲುಕ್ ಕೂಡ ಇನ್ನು ಮುಂದೆ ಬಿಡುಗಡೆ ಆಗ್ತಾ ಹೋಗ್ಬೋದು, ಒಂದೊಂದು ಪೋಸ್ಟರ್ ಅಂತ ಕೂಡ ಹೇಳುತ್ತೆ ಚಿತ್ರತಂಡ. ಸೊ ಸದ್ಯಕ್ಕೆ ಇವಾಗ
ಇವತ್ತು ಬಿಟ್ಟಿರುವಂತಹ ಪೋಸ್ಟರ್ ನಲ್ಲಿ ಕಿಯಾರಾ ಅಡ್ವಾಣಿ ಅವರು ಒಂದು ಗ್ಲಾಮರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಲೈಕ್ ಅವರ ಮುಖದಲ್ಲಿ ಒಂದು ಆತಂಕ ಕಾಣಿಸ್ತಾ ಇದೆ, ಭಯ ಕಾಣಿಸ್ತಾ ಇದೆ. ಹಾಗೇನೆ ಅವ್ರ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸರ್ಕಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಾವೇನು ಕೂಡ ಊಹೆ ಮಾಡೋಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ಸಿನಿಮಾ ತಂಡನೇ ಇದರ ಗುಟ್ಟನ್ನ ರಟ್ ಮಾಡಬೇಕಾಗಿದೆ. ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಇದೊಂದು ಗ್ಲಾಮರಸ್ ಆಗಿರುವಂತಹ ಪಾತ್ರದ ಜೊತೆಗೆ ಕಿಯಾರಾ ಅಡ್ವಾಣಿ ಅವರು ಒಂದು ಗ್ಯಾಂಗ್ಸ್ಟರ್ ಜೊತೆಗೆ ಹೇಗೆಲ್ಲ ಇರ್ತಾಳೆ ಹುಡುಗಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆದಾಗ್ಲೇ ನಾವು ಕಾದ್ ನೋಡ್ಬೇಕಾಗಿದೆ ಯಾವ ರೀತಿ ಇರುತ್ತೆ ಅಂತ. CS ಯಶ್ ಅವರ ಅಭಿಮಾನಿಗಳು ಹಾಗೆ ಸಿನಿಮಾ ಪ್ರೇಕ್ಷಕರು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಅದು ಕೂಡ ಮುಂದಿನ ವರ್ಷ ಮಾರ್ಚ್ 2019 ಕೂಡ ಕ್ಯೂರಿಯಾಸಿಟಿಯಿಂದ ಕಾಯಲೇಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.